ಅತಿ ಸುಲಭ ವಿಧಾನ ಜೋಳದ ರೊಟ್ಟಿ ಮಾಡೋದು ಯಾವ ಥರ ಅಂತೇಳಿ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೀಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಜವಾರ್ ರೊಟ್ಟಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಜವಾರ್ ರೊಟ್ಟಿ. ಫಾರ್ ಚೇಂಜ್ ಇವತ್ತು ನಾನು ಮಾಡ್ತಾಯಿಲ್ಲ, ನನ್ನ ಫ್ರೆಂಡ್ ಮಾಡ್ತಾಯಿದ್ದಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಇದೆ, ನಾವು ಮಾಡೋದು ಅವ್ರು ಮಾಡೋದು, ಬಟ್ ಫಾರ್ ಅ ಚೇಂಜ್ ಅವರು ಫುಲ್ ಪ್ರಾಪರ್ ಉತ್ತರ ಕರ್ನಾಟಕ. ಸೊ ಅದಕ್ಕೆ ನಾನು ಅವ್ರ ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 2.5 ಕಪ್ ಆಗುವಷ್ಟು ನಾವು ಹಿಟ್ಟು ತೊಗೊಂಡಿದ್ದೀವಿ. ಈ ಹಿಟ್ಟಲ್ಲಿ ನಮಗೆ ಒಂದು 15ರಿಂದ 20 ರೊಟ್ಟಿ ಆಗುತ್ತೆ. ನಾವು ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಬಿಸಿನೀರನ್ನು ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀವಿ, ಒಂದು 2 ಗ್ಲಾಸ್ ಆಗುವಷ್ಟು. ಈ ನಾವು ಸರ್ಕಲ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಬಿಸಿನೀರನ್ನ ಕಂಪ್ಲೀಟ್ ಇದನ್ನ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಮೊದಲಿಗೆ ನಾವು ಜೋಳದ ಹಿಟ್ಟನ್ನು ಸ್ವಲ್ಪ ಜರಡಿ ಮಾಡಿ ಇಟ್ಕೊಳ್ತೇವೆ. ಡೈರೆಕ್ಟಾಗಿ ಗಿರಣಿಯಿಂದ ಬೀಸಿದ ತಕ್ಷಣ ಹಾಗೆ ಮಾಡ್ಕೊಳಲ್ಲ, ಸ್ವಲ್ಪ ತೌಡು ಬರುತ್ತಲ್ಲ. ಸೊ ಅದಕ್ಕೆ ಅದು ತೌಡನ್ನ ತಿನ್ನಬಾರ್ದು, ಹೊಟ್ಟೆ ನೋವು ಬರುತ್ತೆ. ಸೊ ಅದಕ್ಕೆ ನಾವು ಏನು ಬಿಸಿನೀರು ಹಾಕ್ಕೊಂಡಿದ್ವಲ್ಲ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮುಟ್ಟೋಕ್ಕಾಗಲ್ಲ, ತುಂಬ ಬಿಸಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೇವೆ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋ ಅರ್ಥ ಆಗುತ್ತೆ. ಜೋಳದ ರೊಟ್ಟಿ ಒಂಚೂರು ಮುರಿದೆಲೆ ಬ್ರೇಕ್ ಆಗದೆಲೆ ಯಾವ ಥರ ಮಾಡ್ಬೋದು ಅಂತೇಳಿ ಕಂಪ್ಲೀಟ್ ವಿಡಿಯೋನ ನಾನು ಇವತ್ತು ಹಾಕ್ತಾ ಇದ್ದೀನಿ. ನೀವು ಈ ವಿಧಾನದಲ್ಲಿ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಪರ್ಫೆಕ್ಟ್ ಜೋಳದ ರೊಟ್ಟಿ ಬರೋದು. ಈ ರೀತಿ 2 ಕೈಯಿಂದ ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಅಷ್ಟು ಅರ್ಥ ಆಗಲ್ಲ. ಫ್ರೆಂಡ್ಸ್, ಇದಕ್ಕೆ ಮತ್ತೆ ಸ್ವಲ್ಪ ನಾವು ಬಿಸಿನೀರು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾದೋದ್ರಲ್ಲಿ ಟ್ರಿಕ್ಸ್ ಇರೋದು. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ನೀವು ರೊಟ್ಟಿ ಹಿಟ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದರಲ್ಲಿ ಚಪಾತಿ ಅಕ್ಕಿ ರೊಟ್ಟಿ ಥರ ಅಲ್ಲ ಇದು. ನೀವು ಎಷ್ಟು ಪರ್ಫೆಕ್ಟಾಗಿ ನಾದಿರ್ತೀರ ಅನ್ನೋದ್ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಚೆನ್ನಾಗಿ 2 ಕೈಯಿಂದ ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ನೀವು ಸ್ವಲ್ಪನೇ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಫಸ್ಟು ಒಂದು ಬಿಸಿನೀರು ಹಾಕಿದ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ನಾದ್ಕೊಂಡ್ರೂ ಬರುತ್ತೆ. ಫುಲ್ ಕಂಪ್ಲೀಟ್ ಬಿಸಿನೀರಂತ ಏನಲ್ಲ ಇದಕ್ಕೆ. ಸ್ವಲ್ಪ ಕುದಿಯೋ ನೀರಲ್ಲಿ ಹಾಕ್ಕೋಬೋದು, ಆದರೆ ಜೋಳ ಮೇಲೆ ಡಿಪೆಂಡ್ ಆಗುತ್ತೆ. ಜೋಳ ಚೆನ್ನಾಗಿದ್ದರೆ ತಣ್ಣೀರಲ್ಲಿ ನಾದ್ಕೊಂಡ್ರೂ ಬರುತ್ತೆ. ಜೋಳ ಪರ್ಫೆಕ್ಟಾಗಿದ್ದರೆ ಯಾವ ರೀತಿ ನಾವು ಮಾಡಿದ್ರೂ ಸಹ ಚೆನ್ನಾಗಿ ಬರುತ್ತೆ. ಜೋಳ ತೊಗೊಳುವಾಗ ಸ್ವಲ್ಪ ಸೆಲೆಕ್ಟ್ ಮಾಡಿ ತೊಗೋಬೇಕಾಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ಜೋಳದ ರೊಟ್ಟಿ ಟ್ರೈ ಮಾಡ್ತೀನ ಅಂದರೆ ಈ ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಏನಕ್ಕೆಂದರೆ ಕಂಪ್ಲೀಟ್ ವಿಡಿಯೋನ ಇದರಲ್ಲಿ ತೋರಿಸಿದ್ದೀನಿ. ಈ ರೀತಿ ಪರ್ಫೆಕ್ಟಾಗಿ ಮಾಡ್ಬೋದು. ನಾದೋದ್ರ ಮೇಲೆ ಟ್ರಿಕ್ಸ್ ಅಂತ ಕೂಡ ಹೇಳಿದೆ. ಈ ರೀತಿ ಎಷ್ಟು ಪರ್ಫೆಕ್ಟಾಗಿ ನಾದ್ಕೊತೀರೋ ಅದ್ರ ಮೇಲೆ ರೊಟ್ಟಿ ಸೂಪರಾಗಿ ಬರುತ್ತೆ. ಫ್ರೆಂಡ್ಸ್, ಮೊದಲೆಲ್ಲ ಹಳೆ ಕಾಲದಲ್ಲಿ ಈ ರೊಟ್ಟಿ ಮಾಡಲಿಕ್ಕೆ ಅಂತಲೇ ಒಂದು ಕಲ್ಲು ಬರ್ತಾಯಿತ್ತು. ಇವಾಗೆಲ್ಲ ಸ್ಲ್ಯಾಬ್ ಮೇಲೆ ಮಾಡ್ತಿದ್ದಾರೆ. ನಾನು ನಿಮ್ಗೆ ಸಿಕ್ಕಿರೋದು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ರೀತಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಮಗೆ ಎಷ್ಟು ಸಾಫ್ಟಾಗಿ ಬೇಕೋ ಅಷ್ಟು. ಕೆಲವರು ತುಂಬ ಗಟ್ಟಿ ಮಾಡ್ಕೊತಾರೆ, ಕೆಲವರು ಫುಲ್ಲು ಸಾಫ್ಟ್ ಅಂದರೆ ಫುಲ್ ಸಾಫ್ಟಾಗಿ ಮಾಡ್ಕೊತಾರೆ. ಕೆಲವರು ಬಡಿಯೋದಕ್ಕೋಸ್ಕರ ರೊಟ್ಟಿ ಕೈಯಿಂದ ಬಡಿತಾರಲ್ವ, ಅದಕ್ಕೆ ಒಂಥರ ನಾದ್ಕೊತಾರೆ, ಲಟ್ಸೋದಕ್ಕೆ ಒಂಥರ ನಾದ್ಕೊತಾರೆ. ಬಟ್ ಇದು ನಾವು 2 ಯೂಸ್ ಮಾಡ್ಬೋದು, ಬಡಿಲೂಬೋದು ಮತ್ತು ಲಟ್ಟಿಸ್ಕೋಬೋದು. ಆ ರೀತಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ತಾ ಇದ್ದೀವಿ. ಎರಡೂ ಕೈಯಿಂದ ಈ ರೀತಿ ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಇದು ಕಂಪ್ಲೀಟು ರೆಡಿ ಆಯಿತು. ಒಂದು ಹಿಂಗೆ ಈ ಥರ ಫಿಂಗರಿಂದ ಟಚ್ ಮಾಡಿದ್ರೆ ಇಷ್ಟು ಸಾಫ್ಟಾಗಿರಬೇಕು. ಫ್ರೆಂಡ್ಸ್, ನಾವು ರೊಟ್ಟಿ ಮಾಡಲಿಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಬ್ಬಿಣದ ಹಂಚು ಇಟ್ಕೊಂಡಿದ್ವಿ. ಈ ರೀತಿ ರೊಟ್ಟಿ ಹಂಚು ಅಂತ ಕೂಡ ಸಿಗುತ್ತೆ. ನಮಗೆ ಒಂದು ರೊಟ್ಟಿ ಆಗುವಷ್ಟು ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ನಾದ್ಕೊತೀವಿ. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ನಮ್ಮದು ರೊಟ್ಟಿ ಹಂಚು ಯಾವ ಸೈಜಲ್ಲಿ ಇರುತ್ತೋ ಅದು ಮಾಡ್ತೀವಿ. ಈ ರೀತಿ ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಈ ರೀತಿ ಕೈಯಿಂದ ಸ್ವಲ್ಪ ಚೆನ್ನಾಗಿ ಬಡಿಬೇಕು.
ಫ್ರೆಂಡ್ಸ್, ನಾವು ಒಂದು ರೊಟ್ಟಿನ ಕಂಪ್ಲೀಟು ರೊಟ್ಟಿ ಕೈಯಿಂದ ಯಾವ ಥರ ಮಾಡ್ತಾರೆ ಅಂತ ಕೂಡ ತೋರಿಸ್ತೇನೆ. ಮತ್ತು ಲಟ್ಸೋದು ಯಾವ ಥರ ಅಂತ ಕೂಡ 2 ರೀತಿ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ಇದು ಸ್ವಲ್ಪ ಕೈಯಿಂದ ಸ್ವಲ್ಪ ರೊಟ್ಟಿ ಮಾಡಿದ ಮೇಲೆ ಒಂದು ಈ ಥರ ಲಟ್ಟಣಿಗೆಯಿಂದ ಈ ರೀತಿ ರೈಟ್ ಸೈಡಿಂದ ಮೂವ್ ಮಾಡ್ತಾ ಇರಬೇಕು. ಲೆಫ್ಟ್ ಸೈಡಲ್ಲಿ ನಮಗೆ ಲಟ್ಟಣಿಗೆ ಕೈಯಲ್ಲೇ ಇರಬೇಕು. ಈ ರೀತಿ ಚೆನ್ನಾಗಿ ಉದ್ಕೋಬೇಕಾಗುತ್ತೆ. ಚಪಾತಿ ಆದರೆ ಇಷ್ಟು ರೊಟೇಟ್ ಮಾಡೋಕ್ಕಾಗಲ್ಲ. ಇದು ಜೋಳದ ರೊಟ್ಟಿನ ಕಂಪ್ಲೀಟಾಗಿ ಈ ರೀತಿ ತಿರುಗಿಸ್ತಾನೆ ನಾವು ಲಟ್ಟಿಸ್ಬೇಕಾಗುತ್ತೆ. ಇಲ್ಲಾಂದರೆ ಅದು ಒಂದು ಕಡೆ ಕಚ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಚಪಾತಿ ಆದರೆ ಅಷ್ಟೊಂದು ಕಚ್ಕೊಳ್ಳಲ್ಲ, ನೀವು ಯಾವ ಥರ ಲಟ್ಸಿದ್ರೂ ಹಾಗೆ ಇರುತ್ತೆ. ಬಟ್ ಜೋಳದ ರೊಟ್ಟಿ ಆ ಥರ ಅಲ್ಲ. ಫ್ರೆಂಡ್ಸ್, ಇದು ಫುಲ್ಲು ರೆಡಿ ಆಯಿತು. ನೆಕ್ಸ್ಟು ನಾವು ಕಾದಿರೋ ಹಂಚಿಗೆ ಇದಕ್ಕೆ ಹಾಕ್ಕೊಳ್ಳೋಣ. ಹಂಚು ಸಹ ಚೆನ್ನಾಗಿ ಕಾದಿದೆ. ಈ ರೊಟ್ಟಿನ ಈ ರೀತಿ ಪರ್ಫೆಕ್ಟಾಗಿ ಹಾಕಬೇಕಾಗುತ್ತೆ. ನಮಗೆ ಹಂಚು ಯಾವ ಸೈಜಲ್ಲಿದೋ ಆ ಸೈಜಲ್ಲಿ ನಾವು ರೊಟ್ಟಿ ಮಾಡಿದ್ದೀವಿ. ಫ್ರೆಂಡ್ಸ್, ಇದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ನೀರು ಸ್ವಲ್ಪ ಈ ರೀತಿ ಸವರಬೇಕಾಗುತ್ತೆ. ಏನಕ್ಕಂದರೆ ಕೆಳಗಡೆ ನಾವು ಹಿಟ್ಟೆಲ್ಲ ಇರುತ್ತಲ್ವ, ಸೊ ಅದಕ್ಕೆ ನೀರು ಹಚ್ಚಲೇಬೇಕಾಗುತ್ತೆ. ಒಂದು ಸೈಡ್ ಮಾತ್ರ ನಾವು ನೀರು ಹಚ್ತೇವೆ. ಈ ರೀತಿ ಕೈಯಿಂದ ತಿರುವಿ ಹಾಕ್ತೇವೆ. ಆ್ಯಕ್ಚುಲಿ ಇವ್ರು ಪರ್ಫೆಕ್ಟ್ ಇದ್ದಾರೆ, ಕೈಯಿಂದ ತಿರುವಿ ಹಾಕ್ತಾರೆ. ಪರ್ಫೆಕ್ಟ್ ಇಲ್ಲ ನಾವು ಒಂದು ಚೋಚಕ ಅಂತ ಹೇಳಿದ್ನಲ್ವ, ಅದರಲ್ಲಿ ತಿರುವಿ ಹಾಕ್ತೇವೆ. ಇವ್ರು ನಮ್ಮ ಫ್ರೆಂಡ್ಸು ಫುಲ್ ಪರ್ಫೆಕ್ಟ್ ಇರೋದ್ರಿಂದ ತಿರುವಿ ಹಾಕ್ತಾರೆ. ನಾವು ಮತ್ತೆ ಇನ್ನೊಂದು ಕಾಟನ್ ಡ್ರೈ ಬಟ್ಟೆಯಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀರಾ ಅಷ್ಟು ರೀತಿ ಚೆನ್ನಾಗಿ ಇದನ್ನು ಬೇಯುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಪ್ರೆಸ್ ಮಾಡ್ತೀವಿ ಒಂದು ಕಾಟನ್ ಬಟ್ಟೆಯಿಂದ. ಕೈಯಿಂದನೇ ಪ್ರೆಸ್ ಮಾಡ್ಬೋದು, ಬಟ್ ಕೈ ಬಿಸಿ ತಾಗುತ್ತಲ್ಲ, ಸೊ ಅದಕ್ಕೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿರ್ತೀವಿ. ಸೊ ಅದಕ್ಕೆ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ಬೆಂದು ರೆಡಿಯಾಗಿದೆ. ನಾರ್ತ್ ಕರ್ನಾಟಕ ಸೈಡು ಈ ರೀತಿ ರೊಟ್ಟಿ ಬುಟ್ಟಿ ಅಂತಲೇ ಸಿಗುತ್ತೆ. ನಾವು ಬೆಂದಿರೋ ರೊಟ್ಟಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇದು ಕಂಪ್ಲೀಟ್ ಒಂದು ಲಟ್ಸೋದು ರೊಟ್ಟಿ ತೋರಿಸಿದೆ. ನೆಕ್ಸ್ಟು ಫುಲ್ ಪರ್ಫೆಕ್ಟಾಗಿ ಕೈಯಿಂದ ರೊಟ್ಟಿನ ಯಾವ ಥರ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿನ ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ರೈಟ್ ಸೈಡಿಂದ ಈ ಥರ ತಿರುಗಿಸ್ತಾ ಇರಬೇಕು. ಲೆಫ್ಟು ಅದು ಸಪೋರ್ಟಿಂಗ್ಗೆ ಕೈ ಅಡ್ಡ ಈ ರೀತಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ರೊಟ್ಟಿ ಸ್ವಲ್ಪ ದೊಡ್ಡ ಸೈಜ್ ಆದ ತಕ್ಷಣ 2 ಕೈಯಿಂದನೇ ರೊಟ್ಟಿ ಬಡಿಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ನಮಗೆ ಕೈಗೆ ಸಿಗೋವರೆಗೂ ಸ್ವಲ್ಪ ಒಂದು ಕೈಯಿಂದ ಮಾತ್ರ ಬಡಿತಾ ಇರಬೇಕು. ಫಸ್ಟು ನಾವು ಆಲ್ಮೋಸ್ಟ್ ರೈಟ್ ಸೈಡಿಂದನೇ, ಆಮೇಲೆ ಲೆಫ್ಟು ಸಹ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ ಈ ರೀತಿ ರೈಟ್ ಸೈಡಿಂದ ಮೂವ್ ಮಾಡ್ತಾ ಇರೋ ಫಸ್ಟು, ಆಮೇಲೆ ಲೆಫ್ಟ್ ಸಪೋರ್ಟ್ ತೊಗೋಬೇಕು. ನೋಡಿದ್ರಲ್ಲ, ಇದು ಈ ರೀತಿ ರೊಟ್ಟಿ ಬಡಿಯೋ ವಿಧಾನದಲ್ಲಿ ಪರ್ಫೆಕ್ಟಾಗಿ ರೊಟ್ಟಿ ಈ ರೀತಿ ಬರುತ್ತೆ. ನಿಮಗೆ ಸೈಜಸ್ ನಿಮಗೆ ಫಸ್ಟ್ ಟೈಮ್ ಮಾಡೋರು ಸ್ವಲ್ಪ ಚಿಕ್ಕ ರೊಟ್ಟಿ ಸಹ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ವ, ಇದೂ ಸಹ ರೊಟ್ಟಿ ಕಂಪ್ಲೀಟ್ ಆಯಿತು. ಇದನ್ನು ಸಹ ನಾವು ಕಾದಿರೋ ಹಂಚಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕಾಟನ್ ಬಟ್ಟೆಯಿಂದನೇ ಕೈಯಿಂದನೇ ನೀರು ಹಾಕ್ಕೊಂಡು ಕೆಲವ್ರು ಮಾಡ್ತಾರೆ, ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ಅದು ನೀರು ಕಂಪ್ಲೀಟಲ್ಲಿ ಆಗಲ್ಲ. ಸೊ ಅದಕ್ಕೆ ನೋಡಿ, ಅವರು ಕೈಯಿಂದನೇ ತೆಗಿತಿದ್ದಾರೆ. ಅವರು ಆ್ಯಕ್ಚುಲಿ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾವು ಈ ರೀತಿ ಚುಚ್ಕ ಅಂತ ಹೇಳಿದ್ನಲ್ಲ, ಈ ರೀತಿ ಯೂಸ್ ಮಾಡ್ಬೋದು. ನಾನು ಮನೇಲಿ ಅದೇ ಥರ ಯೂಸ್ ಮಾಡೋದು. ಫ್ರೆಂಡ್ಸ್, ಇದು ನೋಡಿ, ಬಡ್ದಿರೋ ರೊಟ್ಟಿ, ಕೈಯಿಂದ ಬಡ್ದಿರೋ ರೊಟ್ಟಿ ಈ ಥರ ಇದೆ. ಕೆಳಗಡೆ ಇರೋ ರೊಟ್ಟಿ ಬಂದುಬಿಟ್ಟು ಲಟ್ಸಿರೋದು, ಕಂಪ್ಲೀಟು ನಾವು ಲಟ್ಸಿರೋದು, ಹಾಗೆ ಬಡ್ದಿರೋ ರೊಟ್ಟಿ. ಇನ್ನೇನು ರೊಟ್ಟಿ ರೆಡಿ ಆಯಿತು. ಫ್ರೆಂಡ್ಸ್, ಸಣ್ಣದೊಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ. ಏನಪ್ಪ ಅಂದರೆ, ಜೋಳದ ರೊಟ್ಟಿ ಲಟ್ಟಿಸುವಾಗ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಲಟ್ಟಣಿಗೆಗೆ ಪ್ಯಾಕ್ ಮಾಡಿ, ಒಂಚೂರು ಅಂಟೋದಿಲ್ಲ. ಸೊ ಅದಕ್ಕೋಸ್ಕರ ರೊಟ್ಟಿ ಜೊತೆ ನಾವು ಇವತ್ತು ಪಲ್ಯ, ಪುಡಿ, ಮೊಸರು ಸಹ ರೆಡಿ ಮಾಡ್ಕೊಂಡಿದ್ದೀವಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ನಿಮ್ಮ ಯಾವ ಥರ ಜೋಳದ ರೊಟ್ಟಿ ಬಂತು ಅಂತೇಳಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.